Yesterday I had stopped at this 3 definitions. ಬೋರ್ಡ್ ಮೇಲೆ ಕಾಣಿಸ್ತಾ ಇದೆ ಅಂತ ಕಾಣುತ್ತೆ ನಿಮಗೆ. ಕ್ರಿಸ್ಟಲ್ ಲ್ಯಾಟಿಸ್ ಪಾಯಿಂಟ್ ಯೂನಿಟ್ ಸೆಲ್. ಲ್ಯಾಟಿಸ್ ಪಾಯಿಂಟ್ಗೆ ಸೈಟ್ ಅಂತಲೂ ಕರೀತಾರೆ, ಲ್ಯಾಟಿಸ್ ಸೈಟ್ ಅಂತಲೂ ಕರೀತಾರೆ. ಕ್ರಿಸ್ಟಲ್ ಲ್ಯಾಟಿಸ್ ಅಂತ ಹೇಳಿದ್ರೆ ಇನ್ನೊಂದ್ಸಲಿ ರಿಪೀಟ್ ಮಾಡ್ತೀನಿ. ಎ ತ್ರೀ ಡೈಮೆನ್ಷನಲ್ arrangement of points in which each point denotes the position of a constituent particle of a crystal is called crystal lattice. Each point in the crystal lattice denotes the position of one constituent particle in the crystal and is called lattice point ಅಥವಾ lattice site ಅಂತಾನೂ ಕರೀತಾರೆ. The smallest 3-dimensional repetitive unit of the crystal lattice is called unit cell. The smallest 3-dimensional repetitive unit of the crystal lattice is called unit cell. Unit cell has got all the properties of the crystal. For example, ನಾನು ಎನ್ನೇನು ಅಷ್ಟೇನೆ cubic unit cell ಬಂದಿದೆ. Because it is the one which can be written easily on the board. ಇದು cubic unit cell. ಅಂದರೆ the smallest 3-dimensional repetitive unit of a crystal lattice. ನೆನ್ನೆ ನಿಮ್ಗೆ ಹೇಳ್ತಾ ಇದ್ದೆ ನಾನು, brick is the unit cell of a wall. ಹಾಗಂದ್ರೆ the brick is the smallest 3-dimensional repetitive unit of the wall. ಅಂದರೆ ಬ್ರಿಕ್ಸ್ನೆಲ್ಲ ಒಂದು ಕ್ರಮವಾಗಿ ಅಲಾಂಗ್ ದ ಲೆಂತ್, ಬ್ರೆಡ್ತ್ ಆ್ಯಂಡ್ ಹೈಟ್ ಜೋಡಿಸಿದ್ರೆ ವಾಲ್ ಆಗುತ್ತೆ. ನೀವು ವಾಲ್ನ ಕ್ರಿಸ್ಟಲ್ ಅಂತ ಅನ್ಕೋಬೋದು, ಬ್ರಿಕ್ನ ಯೂನಿಟ್ ಸೆಲ್ ಅಂತ ಅನ್ಕೋಬೋದು. ಈಗ ಯೂನಿಟ್ ಸೆಲ್ಲಲ್ಲಿ 3 ಎಡ್ಜ್ ಲೆನ್ಸ್ ಇದೆ. ಈ ಥರ 3 edge lengths ಇದೆ. The edge lengths are denoted by A, B, C. The angle between A and C is denoted by beta. ಹೇಗೆ ಜ್ಞಾಪಕ ಇಟ್ಕೊಳ್ಳೋದು? A ಮತ್ತು C ಗೆ ಮಿಸ್ಸಿಂಗ್ ಲೆಟರು B. B ಅಂದರೆ ಬೀಟಾ. ಹಾಗೆಯೇ ಗೆಸ್ ಮಾಡಿ ನೀವೇನೆ, the angle between B and C, missing letter A ಅಂದರೆ ಆಲ್ಫಾ. ಹಾಗೆಯೇ the angle between A and B, missing letter is C, ಅಂದರೆ third letter is gamma. So ಆಲ್ಫಾ ಬೀಟಾ ಗಾಮಾಗೆ ಕ್ರಿಸ್ಟಲ್ ಆಂಗಲ್ಸ್ ಅಂತ ಕರೀತಾರೆ. A B C ಗೆ ಎಡ್ಜ್ ಲೆನ್ಸ್ ಅಂತ ಕರೀತಾರೆ. ಅಂದರೆ ಯೂನಿಟ್ ಸೆಲ್ಗೆ 6 ಪ್ರಾಪರ್ಟೀಸ್ ಇದೆ. 3 ಎಡ್ಜ್ ಲೆನ್ಸ್, 3 ಕ್ರಿಸ್ಟಲ್ ಆಂಗಲ್ಸ್, ಎ ಬಿ ಸಿ, ಆಲ್ಫಾ ಬೀಟಾ ಗಾಮಾ. ಇದಕ್ಕೆ 6 ಪ್ಯಾರಾಮೀಟರ್ಸ್ ಆಫ್ ದಿ ಯೂನಿಟ್ ಸೆಲ್ ಅಂತ ಕರೀತಾರೆ. ಅಂದರೆ ಒಂದು ಯೂನಿಟ್ ಸೆಲ್ಲಿನ ಚಿತ್ರ ಬರೀಬೇಕಾದ್ರೆ ಈ 6 ಅಂಶಗಳು ನಮಗೆ ಗೊತ್ತಿರಬೇಕು ಅಂತ ಅರ್ಥ. So a unit cell has 6 parameters, namely 3 edge lengths denoted by A, B, C, and 3 crystal angles denoted by alpha, beta, gamma. ಇಷ್ಟೆಲ್ಲ ನೆನೆ ಹೇಳಿದ್ದೆ ನಾನು. In this class we are proceeding further. ನೀವು ನಿಮ್ಮ ನೋಟ್ಸಲ್ಲಿ ಹೆಡ್ಡಿಂಗ್ ಬರ್ಕೋಬೇಕು. classification of unit cells.
Classification of unit cell. Unit cells are classified into two types. Primitive unit cell, centered unit cell. ಎರಡು ತರಹ ಇದೆ ಯೂನಿಟ್ ಸೆಲ್ ಅಲ್ಲಿ. ಪ್ರಿಮಿಟಿವ್ ಯೂನಿಟ್ ಸೆಲ್, ಸೆಂಟರ್ಡ್ ಯೂನಿಟ್ ಸೆಲ್. ಪ್ರಿಮಿಟಿವ್ ಯೂನಿಟ್ ಸೆಲ್ ಅಂದ್ರೆ ಸಿಂಪಲ್ ಇದು. ನೀವು ಬೇಗ ಬೇಗ ಡಯಾಗ್ರಾಮ್ಸ್ ಬರ್ಕೋಬೇಕು ನೋಟ್ಸ್ ಅಲ್ಲಿ. Primitive unit cell andre an unit cell which has got constituent particles only at the corners, nowhere else. Yeno primitive unit cell andre an unit cell which has got constituent particles only at the corners and nowhere else. ಇದಕ್ಕೆ primitive unit cell ಅಂತ ಕರೀತಾರೆ. ಸೆಂಟರ್ಡ್ ಯೂನಿಟ್ ಸೆಲ್ ಅಂದ್ರೆ ಇದರಲ್ಲೂ ಕಾರ್ನರ್ಸ್ ಅಲ್ಲೆಲ್ಲ ಪಾರ್ಟಿಕಲ್ಸ್ ಇರುತ್ತೆ, ಎಕ್ಸ್ಟ್ರಾ ಪಾರ್ಟಿಕಲ್ಸ್ ಇರುತ್ತೆ. ಫಾರ್ ಎಕ್ಸಾಂಪಲ್ ಸೆಂಟರ್ ಆಫ್ ದಿ ಕ್ಯೂಬ್ ಅಲ್ಲಿ ಒಂದು ಪಾರ್ಟಿಕಲ್ ಇರಬಹುದು. ಇದು ಸೆಂಟರ್ಡ್ ಯೂನಿಟ್ ಸೆಲ್. ಸೆಂಟರ್ಡ್ ಯೂನಿಟ್ ಸೆಲ್ಲಿನ ಡೆಫಿನಿಷನ್ ಏನು ಹಾಗಾದರೆ, an unit cell which has constituent particles not only at its corners but at other sides like body center, face center. ಇದಕ್ಕೆ ಬಾಡಿ ಸೆಂಟರ್ ಅಂತ ಹೆಸರು, ಇದು ಫೇಸ್ ಸೆಂಟರ್, ಎಡ್ಜ್ ಸೆಂಟರ್ ಅಲ್ಲಿ ಇರುತ್ತೆ ಕೆಲವಕ್ಕೆ. I'll repeat again. A centered unit cell is one which contains constituent particles not only at its corners but also at other places such as body center, face center, edge center, etc. ಈಗ ನಾನು ಬೋರ್ಡ್ ಮೇಲೆ ಬರೆದಿರೋದು ಬಾಡಿ ಸೆಂಟರ್ಡ್ ಕ್ಯೂಬಿಕ್ ಯೂನಿಟ್ ಸೆಲ್. ಇದನ್ನ ಬ್ರೀಫ್ ಆಗಿ BCC ಅಂತ ಕರೀತಾರೆ. BCC ಅಂದ್ರೇನು? ಬಾಡಿ ಸೆಂಟರ್ಡ್ ಕ್ಯೂಬಿಕ್ ಯೂನಿಟ್ ಸೆಲ್ is an example for centered unit cell. ಹಾಗೆ ಇನ್ನೊಂದು ಬರೀತೀನಿ, ಸೆಂಟರ್ಡ್ ಯೂನಿಟ್ ಸೆಲ್. ನೀವು ಕೂಡ ಈ ಡಯಾಗ್ರಾಮ್ಸ್ ಎಲ್ಲ ಬರ್ಕೋಬೇಕು. ಕಾರ್ನರ್ಸ್ ಅಲ್ಲೆಲ್ಲ ಪಾರ್ಟಿಕಲ್ಸ್ ಬರೀರಿ. ಈಗ ಕಾರ್ನರ್ಸ್ ಅಲ್ಲೆಲ್ಲ ಆಯಿತು. ನೋಡಿ, ಒಂದು ಕ್ಯೂಬ್ಗೆ ಎಷ್ಟು ಫೇಸ್ ಇರಬಹುದು ಅಂತ ಇಮ್ಯಾಜಿನ್ ಮಾಡ್ಕೊಳ್ಳಿ. ಸೈಡ್ಸ್ ಅಲ್ಲಿ 4 ಫೇಸ್ ಇರುತ್ತೆ, ಮೇಲ್ಗಡೆ ಟಾಪ್ ಆ್ಯಂಡ್ ಬಾಟಮ್. ಸೈಡ್ಸ್ ಅಲ್ಲಿ 4, ಟಾಪ್ ಆ್ಯಂಡ್ ಬಾಟಮ್, ಒಟ್ಟು 6 ಫೇಸ್ ಇರುತ್ತೆ ಕ್ಯೂಬ್ಗೆ. ಸೊ ಈ 6 ಫೇಸಸ್ ಅಲ್ಲೂ ಸೆಂಟರ್ ಅಲ್ಲಿ ಒಂದೊಂದು ಪಾರ್ಟಿಕಲ್ ಇರುತ್ತೆ. ನೋಡಿ, ಈಗ ನಾನೊಂದು ಬರೆದೆ. ನಾನೀಗ ಟಾಪ್ ಫೇಸ್ ಸೆಂಟರ್ ಅಲ್ಲಿ ಬರ್ತಿದ್ದೀನಿ, ಸೈಡ್ ಫೇಸ್ ಸೆಂಟರ್, ಇದು ಬಾಟಮ್ ಅಲ್ಲಿರೋ ಸೆಂಟರ್, ಇದು ಫ್ರಂಟ್ ಅಲ್ಲಿರೋದು. ಇದು ಬೋರ್ಡ್ ಮೇಲೆ ಬರೆಯುವಾಗ ಇದ್ರ ಪಕ್ಕನೆ ಬರಿಬೇಕಾಗತ್ತೆ, ಅದನ್ನ ಇಮ್ಯಾಜಿನ್ ಮಾಡ್ಕೋಬೇಕು. ಫ್ರಂಟ್ ಫೇಸ್ ಅಲ್ಲಿರೋ ಪಾರ್ಟಿಕಲ್. ಹಾಗೆ ರೇರ್ ಫೇಸ್ ಇದೆಯಲ್ಲ, ಇದು ರೇರ್ ಫೇಸ್, ಇದು ಹಿಂದ್ಗಡೆ ಇರೋ ಫೇಸ್, ಇದ್ರ ಸೆಂಟರ್ ಅಲ್ಲಿ ಉಂಟು. ಒಟ್ಟು 6 ಪಾರ್ಟಿಕಲ್ ಎಕ್ಸ್ಟ್ರಾ ಇರುತ್ತೆ. 6 ಫೇಸು, 6 ಫೇಸ್ ಸೆಂಟರ್ಸ್.
ಸೊ ಇದು ಫೇಸ್ ಸೆಂಟರ್ಡ್ ಕ್ಯೂಬಿಕ್ ಯೂನಿಟ್ ಸೆಲ್. ಇದನ್ನ FCC ಅಂತ ಕರೀತಾರೆ. ಇದರಲ್ಲಿ ಲ್ಯಾಟಿಸ್ ಸೈಡ್ಸ್ ಎಷ್ಟಿದೆ ಅಂತ ಕೇಳಿದ್ರೆ 9 ಇರುತ್ತೆ. 8 ಕಾರ್ನರು, 1 ಬಾಡಿ ಸೆಂಟರ್. ಇದರಲ್ಲಿ ಎಷ್ಟಿರುತ್ತೆ ಅಂತ ಕೇಳಿದ್ರೆ 8 ಕಾರ್ನರ್ಸ್, 6 ಫೇಸ್ ಸೆಂಟರ್ಸ್, ಒಟ್ಟು 14 ಲ್ಯಾಟಿಸ್ ಸೈಡ್ಸ್ ಇರುತ್ತೆ. So unit cells are classified into 2 types: primitive unit cell, centered unit cell. Primitive unit cell andre an unit cell having constituent particles only at the corners, not anywhere else. Centered unit cell andre an unit cell having constituent particles not only at its corners but at other centers also, such as body center, face center, edge center, etc. ನಾನು ಬೋರ್ಡ್ ಮೇಲೆ ಎಕ್ಸಾಂಪಲ್ 2 ಕೊಟ್ಟಿದ್ದೀನಿ, BCC, FCC. ಯಾವುದಕ್ಕೆ? ಸೆಂಟರ್ಡ್ ಯೂನಿಟ್ ಸೆಲ್ಗೆ. BCCನಲ್ಲಿ 9 ಲ್ಯಾಟಿಸ್ ಪಾಯಿಂಟ್ಸ್ ಇರುತ್ತೆ, 8 ಕಾರ್ನರು, 1 ಬಾಡಿ ಸೆಂಟರ್. FCCನಲ್ಲಿ 14 ಲ್ಯಾಟಿಸ್ ಸೈಟ್ಸ್ ಇರುತ್ತೆ, 8 ಕಾರ್ನರು, 6 ಫೇಸ್ ಸೆಂಟರ್. ಈಗ ಈ ಭಾಗ ಮುಗೀತು. ನೆಕ್ಸ್ಟ್ ಹೆಡಿಂಗ್ ಬರ್ಕೋಬೇಕು ನಿಮ್ಮ ನೋಟ್ಸ್ ಅಲ್ಲಿ. ಟೈಪ್ಸ್ ಆಫ್ primitive unit cells. Types of primitive unit cells. Primitive unit cell andre having constituent particles only at the corners. ಒಂದು ಟೈಪ್ ಅಂತೂ ಬರ್ದೇ ಇದ್ದೀನಿ, ಯಾವುದು? ಕ್ಯೂಬಿಕ್ ಯೂನಿಟ್ ಸೆಲ್. ಹೌದಾ? ಕ್ಯೂಬಿಕ್ ಯೂನಿಟ್ ಸೆಲ್. ಕ್ಯೂಬಿಕ್ ಯೂನಿಟ್ ಸೆಲ್ ಅಂದ್ರೆ ನಿಮಗೆ ಗೊತ್ತಿದೆ, ಯೂನಿಟ್ ಸೆಲ್ ಇಸ್ ಎ ಕ್ಯೂಬ್ having constituent particles only at the corners. ಇಲ್ಲಿ ಕ್ಯೂಬಿಕ್ ಯೂನಿಟ್ ಸೆಲ್ ಅಲ್ಲಿ A equals B. ಕ್ಯೂಬ್ ಅಂದ್ರೆ ನಿಮಗೆ ಗೊತ್ತಿದೆ, ಲೆಂತ್, ಬ್ರೆಡ್ತ್, ಹೈಟ್ ಎಲ್ಲ ಈಕ್ವಲ್ ಆಗಿರುತ್ತೆ. ಕ್ರಿಸ್ಟಲ್ ಆಂಗಲ್ಸ್ ಆಲ್ಫಾ, ಬೀಟಾ, ಗಾಮಾ ಎಲ್ಲವುದು 90 ಡಿಗ್ರೀಸ್ ಇರುತ್ತೆ. ಪ್ಯಾರಾಮೀಟರ್ಸ್ ಇದು. A equals B equals C, length, breadth, height, all the 3 are equal. Alpha, beta, gamma, 3 crystal angles equal and equal to 90 degrees. ಇದ್ರೆ ಅದು ಕ್ಯೂಬಿಕ್ ಯೂನಿಟ್ ಸೆಲ್. ಎರಡನೇದು ಟೆಟ್ರಾಗೋನಲ್. ಇವೆಲ್ಲ ನಿಮ್ಮ ನೋಟ್ಸ್ ಅಲ್ಲಿ ಇರಬೇಕು, ನೀಟಾಗಿ ಬರ್ಕೋಬೇಕು. ಟೆಟ್ರಾಗೋನಲ್. ಟೆಟ್ರಾಗೋನಲ್ ಯೂನಿಟ್ ಸೆಲ್ ಅಂದ್ರೆ ಅದರಲ್ಲಿ A equals B not equal to C. ಈಗ ನೀವು ಅಂಗಡಿಗೆ ಹೋದಾಗ ಈ ಆಯಿಲ್ ಟಿನ್ ನೋಡಿರ್ಬೋದು ನೀವು, ದೊಡ್ಡದು ಆಯಿಲ್ ಟಿನ್. ಆಯಿಲ್ ಟಿನ್ನಲ್ಲಿ, ದೊಡ್ಡ ಆಯಿಲ್ ಟಿನ್ನಲ್ಲಿ ಬಾಟಮ್ ಏನಪ್ಪ ಇರುತ್ತೆ? ಸ್ಕ್ವೇರ್ ಇರುತ್ತೆ. A equals B. ಹೈಟ್ ವಿಲ್ ಬಿ ಡಿಫರೆಂಟ್. ಈಗ ಆಯಿಲ್ ಟಿನ್ ತಗೊಂಡ್ರೆ A equals B ನಾಟ್ ಈಕ್ವಲ್ ಟು C, ಆ ಥರ ಇರುತ್ತೆ ಅದು. ಬಟ್ ಆ್ಯಂಗಲ್ಸ್ ಎಲ್ಲ 90 ಡಿಗ್ರೀಸ್ ಇರುತ್ತೆ. ಆಲ್ಫಾ ಈಕ್ವಲ್ಸ್, ಬೀಟಾ ಈಕ್ವಲ್ಸ್, ಗಾಮಾ ಈಕ್ವಲ್ಸ್ 90 ಡಿಗ್ರೀಸ್ ಇದ್ರೆ ಅದನ್ನು ಟೆಟ್ರಾಗೋನಲ್ ಯೂನಿಟ್ ಸೆಲ್ ಅಂತ ಕರೀತಾರೆ. ಮೂರನೇದು ಆರ್ಥೋರಾಂಬಿಕ್. ಈಗ ಮ್ಯಾಚ್ ಬಾಕ್ಸ್ ಅಪ್ಪ, ಎಲ್ಲರೂ ನೋಡಿದರೆ ಮ್ಯಾಚ್ ಬಾಕ್ಸು. ಮ್ಯಾಚ್ ಬಾಕ್ಸಲ್ಲಿ ಏನಪ್ಪ ವಿಶೇಷ ಅಂದರೆ ಲೆಂತ್, ಬ್ರೆಡ್ತ್ ಆ್ಯಂಡ್ ಹೈಟ್ ದೇ ಆರ್ ನಾಟ್ ಈಕ್ವಲ್. ಲೆಂತೇ ಬೇರೆ, ಬ್ರೆಡ್ತೇ ಬೇರೆ, ಹೈಟೇ ಬೇರೆ. ಮ್ಯಾಚ್ ಬಾಕ್ಸಲ್ಲಿ ಲೆಂತ್, ಬ್ರೆಡ್ತ್ ಆ್ಯಂಡ್ ಹೈಟ್ ಆರ್ ಡಿಫರೆಂಟ್.
A not equal to B, not equal to C. But alpha equals beta equals gamma equals 90 degrees. ಮೂರು ಥರ ಆಯಿತು. ಕ್ಯೂಬಿಕ್ ಯೂನಿಟ್ ಸೆಲ್, ಟೆಟ್ರಾಗೋನಲ್, ಆರ್ಥೋರಾಂಬಿಕ್. ಇನ್ನೊಂದು ಥರ ಕ್ರಿಸ್ಟಲ್ ಇದೆ, ಅದಕ್ಕೆ ಟ್ರೈಕ್ಲಿನಿಕ್ ಯೂನಿಟ್ ಸೆಲ್ ಅಂತ ಕರೀತಾರೆ. ಟ್ರೈಕ್ಲಿನಿಕ್. ಈ ಟ್ರೈಕ್ಲಿನಿಕ್ನಲ್ಲಿ ಮೋಸ್ಟ್ ಅನ್ಸಿಮಿಟ್ರಿಕ್ ಯೂನಿಟ್ ಸೆಲ್ ಇದು. ಯಾವುದು ಈಕ್ವಲ್ ಆಗಿರಲ್ಲ. ಎ ನಾಟ್ ಈಕ್ವಲ್ ಟು ಬಿ, ನಾಟ್ ಈಕ್ವಲ್ ಟು ಸಿ, ನಾಟ್ ಈಕ್ವಲ್ ಟು 90 ಡಿಗ್ರಿ. ಆಲ್ಫಾ ಎ ನಾಟ್ ಈಕ್ವಲ್ ಟು ಬಿ, ನಾಟ್ ಈಕ್ವಲ್ ಟು ಸಿ. ಆಲ್ಫಾ ನಾಟ್ ಈಕ್ವಲ್ ಟು ಬೀಟಾ, ನಾಟ್ ಈಕ್ವಲ್ ಟು ಗಾಮಾ, ನಾಟ್ ಈಕ್ವಲ್ ಟು 90. ಯಾವುದು ಈಕ್ವಲ್ ಆಗಿರಲ್ಲ. ಆಗ ಅದು ಟ್ರೈಕ್ಲಿನಿಕ್ ಸಿಸ್ಟಮ್ ಅಂತ ಕರೀತಾರೆ. 5. ಫಿಫ್ತ್ ಒನ್ನು ಟ್ರೈಗೋನಲ್ ಸಿಸ್ಟಮ್. ಟ್ರೈಗೋನಲ್ಲು ಆಲ್ಮೋಸ್ಟ್ ಈ ಥರನೇ ಇರುತ್ತೆ. ಎ ಈಕ್ವಲ್ಸ್ ಬಿ ಈಕ್ವಲ್ಸ್ ಸಿ ಇರುತ್ತೆ. ಆಲ್ಫಾ ಈಕ್ವಲ್ಸ್ ಬೀಟಾ ಈಕ್ವಲ್ಸ್ ಗಾಮಾ ಇರುತ್ತೆ. ಆದರೆ ನೋ ಆಂಗಲ್ ವಿಲ್ ಬಿ 90 ಡಿಗ್ರೀಸ್. ಎ ಈಕ್ವಲ್ಸ್ ಬಿ ಈಕ್ವಲ್ಸ್ ಸಿ, ಆಲ್ಫಾ ಈಕ್ವಲ್ಸ್ ಬೀಟಾ ಈಕ್ವಲ್ಸ್ ಗಾಮಾ, ಬಟ್ ದ ಆಂಗಲ್ ವಿಲ್ ನಾಟ್ ಬಿ 90. ಅದು ಟ್ರೈಗೋನಲ್. ಆರನೇದು ಹೆಕ್ಸಾಗೋನಲ್. A not equal to B equals C. Alpha equals beta equals 90 degrees. But gamma will be 120 degrees. ಹೀಗಿದ್ರೆ ಅದು ಹೆಕ್ಸಾಗೋನಲ್ ಸಿಸ್ಟಮ್. 7ನೇ ಮೋನೋಕ್ಲಿನಿಕ್ ಯೂನಿಟ್ ಸೆಲ್. ಮೋನೋಕ್ಲಿನಿಕಲ್ಲಿ ಎ ನಾಟ್ ಈಕ್ವಲ್ ಟು ಬಿ, ನಾಟ್ ಈಕ್ವಲ್ ಟು ಸಿ. ಆಲ್ಫಾ ಈಕ್ವಲ್ಸ್ ಗಾಮಾ ಈಕ್ವಲ್ಸ್ 90 ಡಿಗ್ರೀಸ್, ಬಟ್ ಬೀಟಾ ವಿಲ್ ನಾಟ್ ಬಿ 90 ಡಿಗ್ರೀಸ್. ಇಷ್ಟು ನೋಡಪ್ಪ, ಇದು 7 ತರಹ ಪ್ರಿಮಿಟಿವ್ ಯೂನಿಟ್ ಸೆಲ್. ಒಂದೊಂದಾಗಿ ನೋಡ್ಕೊಳ್ಳಿ, ಕರೆಕ್ಟಾಗಿ ಬರ್ಕೊಂಡಿದ್ದೀರಾ ಅಂತ. ಕ್ಯೂಬಿಕ್ ಯೂನಿಟ್ ಸೆಲ್. ಎ ಈಕ್ವಲ್ಸ್ ಬಿ ಈಕ್ವಲ್ಸ್ ಸಿ, ಆಲ್ಫಾ ಈಕ್ವಲ್ಸ್ ಬೀಟಾ ಈಕ್ವಲ್ಸ್ ಗಾಮಾ ಈಕ್ವಲ್ಸ್ 90 ಡಿಗ್ರೀಸ್. ಕರೆಕ್ಟ್ ಆಗಿದೆಯಾ? ಟೆಟ್ರಾಗೋನಲ್ ಯೂನಿಟ್ ಸೆಲ್. ಎ ಈಕ್ವಲ್ಸ್ ಬಿ, ನಾಟ್ ಈಕ್ವಲ್ ಟು ಸಿ. ಆಲ್ಫಾ ಈಕ್ವಲ್ಸ್ ಬೀಟಾ ಈಕ್ವಲ್ಸ್ ಗಾಮಾ ಈಕ್ವಲ್ಸ್ 90 ಡಿಗ್ರೀಸ್. ಆ ಸೀಮೆ ಎಣ್ಣೆ ಟೆನ್ನು ಅಥವಾ ಎನಿ ಆಯಿಲ್ ಟೆನ್ ಮನಸ್ಸಲ್ಲಿ ಗ್ಯಾಪ್ಸ್ ಕೊಡಿ. 3ನೇದು ಆರ್ಥೋರಾಂಬಿಕ್. ಕರೆಕ್ಟಾಗಿ ಬರ್ಕೊಂಡಿದ್ದೀರಾ ನೋಡಿ. ಮ್ಯಾಚ್ ಬಾಕ್ಸ್ ಗ್ಯಾಪ್ಸ್ ಕೊಡಿ. ಎ ನಾಟ್ ಈಕ್ವಲ್ ಟು ಬಿ, ನಾಟ್ ಈಕ್ವಲ್ ಟು ಸಿ. ಆ್ಯಂಗಲ್ಸ್ ಎಲ್ಲ 90 ಇರುತ್ತೆ. ಆಲ್ಫಾ ಈಕ್ವಲ್ಸ್ ಬೀಟಾ ಈಕ್ವಲ್ಸ್ ಗಾಮಾ ಈಕ್ವಲ್ಸ್ 90 ಡಿಗ್ರೀಸ್. 4ನೇದು ಟ್ರೈಕ್ಲಿನಿಕ್ ಯೂನಿಟ್ ಸೆಲ್ ಅಂತ. ಇದರಲ್ಲಿ ಯಾವುದೂ ಈಕ್ವಲ್ ಇರಲ್ಲ. ಮೋಸ್ಟ್ ಅನ್ಸಿಮಿಟ್ರಿಕ್ ಕ್ರಿಸ್ಟಲ್ ಸಿಸ್ಟಮ್ ಇದು. ಎ ನಾಟ್ ಈಕ್ವಲ್ ಟು ಬಿ, ನಾಟ್ ಈಕ್ವಲ್ ಟು ಸಿ. ಆಲ್ಫಾ ನಾಟ್ ಈಕ್ವಲ್ ಟು ಬೀಟಾ, ನಾಟ್ ಈಕ್ವಲ್ ಟು ಗಾಮಾ, ನಾಟ್ ಈಕ್ವಲ್ ಟು 90 ಡಿಗ್ರೀಸ್. 5ನೇದು ಟ್ರೈಗೋನಲ್. ಇದರಲ್ಲೆಲ್ಲ ಈಕ್ವಲ್ ಇರುತ್ತೆ, ಮೊದಲನೇ ತರಹನೇ. ಆದರೆ ಒಂದೇ ಒಂದು ವ್ಯತ್ಯಾಸ. ಎ ಈಕ್ವಲ್ಸ್ ಬಿ ಈಕ್ವಲ್ಸ್ ಸಿ, ಆಲ್ಫಾ ಈಕ್ವಲ್ಸ್ ಬೀಟಾ ಈಕ್ವಲ್ಸ್ ಗಾಮಾ, ಬಟ್ ನೋ ಆ್ಯಂಗಲ್ ಈಸ್ 90 ಡಿಗ್ರೀಸ್. ದಟ್ ಈಸ್ ಟ್ರೈಗೋನಲ್. 6ನೇದು ಹೆಕ್ಸಾಗೋನಲ್. ಎ ನಾಟ್ ಈಕ್ವಲ್ ಟು ಬಿ ಈಕ್ವಲ್ಸ್ ಸಿ, ಆಲ್ಫಾ ಈಕ್ವಲ್ಸ್ ಬೀಟಾ ಈಕ್ವಲ್ಸ್ 90 ಡಿಗ್ರೀಸ್, ಗಾಮಾ ವಿಲ್ ಬಿ 120. ಲಾಸ್ಟ್ ಮೋನೋಕ್ಲಿನಿಕ್ ಯೂನಿಟ್ ಸೆಲ್. ಎ ನಾಟ್ ಈಕ್ವಲ್ ಟು ಬಿ, ನಾಟ್ ಈಕ್ವಲ್ ಟು ಸಿ. ಆಲ್ಫಾ ಈಕ್ವಲ್ಸ್ ಗಾಮಾ ಈಕ್ವಲ್ಸ್ 90 ಡಿಗ್ರೀಸ್, ಬೀಟಾ ಈಸ್ ನಾಟ್ ಈಕ್ವಲ್ ಟು 90 ಡಿಗ್ರೀಸ್. ಇದು 7 ಸಿಸ್ಟಮು. ಜ್ಞಾಪಕ ಇಟ್ಕೊಳ್ಳೋದು ಸ್ವಲ್ಪ ಕಷ್ಟನೇ. ಆದ್ದರಿಂದ ಎಕ್ಸಾಮ್ಗೆ ನಾವು ಯೂಶ್ವಲಿ ಇದ್ರ ಮೇಲೆ ಕ್ವಶನ್ಸ್ ಅವಾಯ್ಡ್ ಮಾಡ್ತೀವಿ. ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಒಂದು ಕ್ವಶನ್ ಇದೆ, ನೇಮ್ ದ ಮೋಸ್ಟ್ ಸಿಮೆಟ್ರಿಕ್ ಪ್ರಿಮಿಟಿವ್ ಯೂನಿಟ್ ಸೆಲ್. ಮೋಸ್ಟ್ ಸಿಮೆಟ್ರಿಕ್ ಅಂದರೆ ಕ್ಯೂಬಿಕ್ ಬರೀಬೇಕು. ಎ ಈಕ್ವಲ್ಸ್ ಬಿ ಈಕ್ವಲ್ಸ್ ಸಿ, ಆಲ್ಫಾ ಈಕ್ವಲ್ಸ್ ಬೀಟಾ ಈಕ್ವಲ್ಸ್ ಗಾಮಾ ಈಕ್ವಲ್ಸ್ 90 ಡಿಗ್ರೀಸ್. ನೇಮ್ ದ ಮೋಸ್ಟ್ ಅನ್ಸಿಮೆಟ್ರಿಕ್ primitive unit cell, triclinic unit cell.
ಯಾವುದು ಈಕ್ವಲ್ ಇಲ್ಲ ಇದರಲ್ಲಿ. ಎ ನಾಟ್ ಈಕ್ವಲ್ ಟು ಬಿ ನಾಟ್ ಈಕ್ವಲ್ ಟು ಸಿ, ಆಲ್ಫಾ ನಾಟ್ ಈಕ್ವಲ್ ಟು ಬೀಟಾ ನಾಟ್ ಈಕ್ವಲ್ ಟು ಗಾಮಾ ನಾಟ್ ಈಕ್ವಲ್ ಟು 90 ಡಿಗ್ರೀಸ್. ಆಯಿತಾ? 7 ತರಹ ಪ್ರಿಮಿಟಿವ್ ಯೂನಿಟ್ ಸೆಲ್ಸ್ ಇದೆ. ಈ ಒಂದೊಂದು ಫಾರ್ ಎಕ್ಸಾಂಪಲ್ ಕ್ಯೂಬಿಕ್ನಲ್ಲಿ 3 ತರಹ ಇದೆ. ಕ್ಯೂಬಿಕ್ಕಲ್ಲೇ 3 ತರಹ ಇದೆ. ಸಿಂಪಲ್ ಕ್ಯೂಬಿಕ್ ಅಂದರೆ ಕಾರ್ನರ್ಸ್ ಅಲ್ಲಿ ಮಾತ್ರ ಇರೋದು. ಬಾಡಿ ಸೆಂಟರ್ಡ್ ಕ್ಯೂಬಿಕ್, ಕಾರ್ನರ್ಸು ಮತ್ತು ಬಾಡಿ ಸೆಂಟರ್ ಒಟ್ಟು 9. ಫೇಸ್ ಸೆಂಟರ್ಡ್ ಕ್ಯೂಬಿಕ್ ಯೂನಿಟ್ ಸೆಲ್, ಕಾರ್ನರ್ಸ್ ಅಲ್ಲಿ 8, ಫೇಸ್ ಸೆಂಟರ್ನಲ್ಲಿ ಒಟ್ಟು 6, ಒಟ್ಟು 14. ಸೊ ಕ್ಯೂಬಿಕ್ ಯೂನಿಟ್ ಸೆಲ್ಸ್ ಅಲ್ಲಿ 3 ತರಹ ಇದೆ. ಇದನ್ನ ನಾವೇನು ಹೇಳ್ತೀವಿ ಗೊತ್ತಾ? ಕ್ಯೂಬಿಕ್ crystal system has 3 crystal lattices, 3 different crystal lattices. Simple, body centered, face centered. ಹೀಗೆ ಪ್ರತಿಯೊಂದು ಕ್ರಿಸ್ಟಲ್ ಕ್ಯೂಬಿಕ್ಗೆ ಎಷ್ಟಿದೆ, ಆಮೇಲೆ ಟೆಟ್ರಾಗೋನಲ್ಗೆ ಎಷ್ಟಿದೆ, ಆರ್ಥೋರಾಂಬಿಕ್ಗೆ ಎಷ್ಟಿದೆ, ಎಲ್ಲ ಕ್ರಿಸ್ಟಲ್ ಲ್ಯಾಟಿಸ್ನ ಕೂಡಕ್ಕೆ ಹೋದರೆ ಒಟ್ಟು 14 ಬರುತ್ತೆ. 7 types of primitive unit cells, 14 types of crystal lattice. 1 markಗೆ ಬಹಳ ಇಂಪಾರ್ಟೆಂಟು. I'll repeat again. 7 types of primitive unit cells, 14 types of crystal lattice. ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಕ್ರಿಸ್ಟಲ್ ಲ್ಯಾಟಿಸ್ಗೆ ಒಂದು ಹೆಸರು ಕೊಟ್ಟಿದ್ದಾರೆ, Bravais lattice. Bravais is the name of the physicist who has worked a lot in the field of solid state. ಈ ಪದ ನಾವು ಹೆಚ್ಚು ಕಾಮನ್ ಆಗಿ ಉಪಯೋಗಿಸಲ್ಲ, ನಾವು ಉಪಯೋಗಿಸೋದು ಕ್ರಿಸ್ಟಲ್ ಲ್ಯಾಟಿಸ್ ಅನ್ನೋದನ್ನೇ. ಆದರೆ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಒಂದು ಕಡೆ ಅದನ್ನು ಬ್ರವಾಯಿಸ್ ಲ್ಯಾಟಿಸ್ ಅಂತ ಕರೆದಿದ್ದಾರೆ. ಎಲ್ಲ ಒಂದೇ, ನೀವು ಕನ್ಫ್ಯೂಸ್ ಮಾಡ್ಕೋಬಾರ್ದು. ಬ್ರವಾಯಿಸ್ ಲ್ಯಾಟಿಸ್ ಅಂದರೂ ಒಂದೇ, ಕ್ರಿಸ್ಟಲ್ ಲ್ಯಾಟಿಸ್ ಅಂದರೂ ಒಂದೇ. ಸೊ 7 ಥರ ಪ್ರಿಮಿಟಿವ್ ಯೂನಿಟ್ ಸೆಲ್ಸ್ ಇದೆ, 14 ಟೈಪ್ಸ್ ಆಫ್ ಕ್ರಿಸ್ಟಲ್ ಲ್ಯಾಟಿಸ್ ಇದೆ. ಕ್ರಿಸ್ಟಲ್ ಲ್ಯಾಟಿಸ್ನ ಬ್ರವಾಯಿಸ್ ಲ್ಯಾಟಿಸ್ ಅಂತಲೂ ಕರೀತಾರೆ. ಮೋಸ್ಟ್ ಸಿಮೆಟ್ರಿಕ್ ಪ್ರಿಮಿಟಿವ್ ಯೂನಿಟ್ ಸೆಲ್ ಇಸ್ ಕ್ಯೂಬಿಕ್ ಯೂನಿಟ್ ಸೆಲ್. ಮೋಸ್ಟ್ ಅನ್ಸಿಮೆಟ್ರಿಕ್ ಪ್ರಿಮಿಟಿವ್ ಯೂನಿಟ್ ಸೆಲ್ ಇಸ್ ಟ್ರೈಕ್ಲಿನಿಕ್ ಯೂನಿಟ್ ಸೆಲ್. ಇಷ್ಟು ವಿಚಾರ ತಿಳ್ಕೋಬೇಕು. ಇದು ನಿಮ್ಮ ನೋಟ್ಸಲ್ಲಿ ಹೆಡ್ಡಿಂಗ್ ಇರಬೇಕು, ಕ್ಯೂಬಿಕ್ ಕ್ರಿಸ್ಟಲ್ ಸಿಸ್ಟಮ್. ಕ್ಯೂಬಿಕ್ ಕ್ರಿಸ್ಟಲ್ ಸಿಸ್ಟಮ್ಸ್ನಲ್ಲಿ 3 ಕ್ರಿಸ್ಟಲ್ ಲ್ಯಾಟಿಸಸ್ ಇದೆ. ಸಿಂಪಲ್ ಕ್ಯೂಬಿಕ್ ಕ್ರಿಸ್ಟಲ್ ಲ್ಯಾಟಿಸ್ SCC ಅಂತ ಕರೀತಾರೆ. ಬಾಡಿ ಸೆಂಟರ್ಡ್ ಕ್ಯೂಬಿಕ್ ಕ್ರಿಸ್ಟಲ್ ಲ್ಯಾಟಿಸ್ BCC ಅಂತ ಕರೀತಾರೆ. ಫೇಸ್ ಸೆಂಟರ್ಡ್ ಕ್ಯೂಬಿಕ್ ಕ್ರಿಸ್ಟಲ್ ಲ್ಯಾಟಿಸ್ FCC ಅಂತ ಕರೀತಾರೆ. ಇವು 3ರಲ್ಲೂ ಯೂನಿಟ್ ಸೆಲ್ ಕ್ಯೂಬೇನೆ, 3ರಲ್ಲೂ. ಸಿಂಪಲ್ ಕ್ಯೂಬಿಕ್ ಅಂದರೆ ಇನ್ನೂ ಒಂದ್ಸರಿ ಅದರ ಮುಂದೆ ಸಿಂಪಲ್ ಆಗಿ ಒಂದು ಡಯಾಗ್ರಾಮ್ ಬರೆದು ಬಿಡೋದು ವಾಸಿ. ಸಿಂಪಲ್ ಕ್ಯೂಬಿಕ್ನಲ್ಲಿ ನೋಡಿ, ಯೂನಿಟ್ ಸೆಲ್ಲು ಕ್ಯೂಬೇನೆ, ಪಾರ್ಟಿಕಲ್ಸ್ ಮಾತ್ರ ಕಾರ್ನರ್ಸ್ ಅಲ್ಲಿ ಇರುತ್ತಷ್ಟೇ, ಇನ್ನೆಲ್ಲೂ ಇರೋದಿಲ್ಲ. ಇದೇ ಸಿಂಪಲ್ ಕ್ಯೂಬಿಕ್ ಯೂನಿಟ್ ಸೆಲ್. ಇದರಲ್ಲಿ 8 ಲ್ಯಾಟಿಸ್ ಪಾಯಿಂಟ್ಸ್ ಇರುತ್ತೆ ಕಾರ್ನರ್ಸ್. ಹಾಗೆಯೇ ಫೇಸ್ BCCನಲ್ಲೂ ಅಷ್ಟೇನೆ. ಯೂನಿಟ್ ಸೆಲ್ ಇಸ್ ಎ ಕ್ಯೂಬ್, ಕಾರ್ನರ್ಸ್ ಅಲ್ಲಿ ಪಾರ್ಟಿಕಲ್ಸ್ ಇರುತ್ತೆ. ಒಂದು ಎಕ್ಸ್ಟ್ರಾ ಪಾರ್ಟಿಕಲು ಬಾಡಿ ಸೆಂಟರ್ ಅಲ್ಲಿ ಇರುತ್ತೆ. ಆದ್ರಿಂದ ಇದರಲ್ಲಿ 9 ಲ್ಯಾಟಿಸ್ ಪಾಯಿಂಟ್ಸ್. ಇದರಲ್ಲೂ ಅಷ್ಟೇ ಕ್ಯೂಬಿಕ್ ಯೂನಿಟ್ಸ್, ದಿ ಯೂನಿಟ್ ಸೆಲ್ ಇಸ್ ಎ ಕ್ಯೂಬ್. ಕಾರ್ನರ್ಸ್ ಅಲ್ಲಿ ಪಾರ್ಟಿಕಲ್ಸ್ ಇರುತ್ತೆ. ಪ್ರತಿಯೊಂದು ಫೇಸ್ 6 ಫೇಸ್ ಇದೆ. ಬಟ್ಟು ಇದು ಟಾಪ್ ಫೇಸ್, ಇದು ಬಾಟಮ್ ಫೇಸು, ಇವೆರಡು ಸೈಡ್ಸು. ಈಗ ಮುಂದೆ ಮುಂಭಾಗದ ಫೇಸ್, ಇದು ಫ್ರಂಟ್ ಫೇಸ್,
ಇದ್ರ ಸೆಂಟರ್ ಅಂದರೆ ಬೋರ್ಡ್ ಮೇಲೆ ಬರೆಯುವಾಗ ಇಲ್ಲೆಲ್ಲೋ ಬಂದ್ಬಿಡುತ್ತೆ. ಇದು ರೇರ್ ಫೇಸ್, ಇದು ರೇರ್ ಫೇಸ್, ಇದ್ರದ್ದು ಬರೆಯುವಾಗ ಇಲ್ಲೆಲ್ಲೋ ಬಂದ್ಬಿಡುತ್ತೆ. ಒಟ್ಟು 14 ಲ್ಯಾಟಿಸ್ ಪಾಯಿಂಟ್ಸ್. ಸೊ ಕ್ಯೂಬಿಕ್ ಕ್ರಿಸ್ಟಲ್ ಲ್ಯಾಟಿಸ್ ಅಲ್ಲಿ 3 ತರಹ ಇದೆ. ಸಿಂಪಲ್ ಕ್ಯೂಬಿಕ್ ಕ್ರಿಸ್ಟಲ್ ಲ್ಯಾಟಿಸ್ SCC, ಬಾಡಿ ಸೆಂಟರ್ಡ್ ಕ್ಯೂಬಿಕ್ ಕ್ರಿಸ್ಟಲ್ ಲ್ಯಾಟಿಸ್ BCC, ಫೇಸ್ ಸೆಂಟರ್ಡ್ ಕ್ಯೂಬಿಕ್ ಕ್ರಿಸ್ಟಲ್ ಲ್ಯಾಟಿಸ್ FCC. ಸಿಂಪಲ್ ಕ್ಯೂಬಿಕ್ ಅಲ್ಲಿ 8 ಲ್ಯಾಟಿಸ್ ಪಾಯಿಂಟ್ಸ್, ಬಾಡಿ ಸೆಂಟರ್ಡ್ಸ್ ಅಲ್ಲಿ 9, ಫೇಸ್ ಸೆಂಟರ್ಡ್ ಅಲ್ಲಿ 14. ಗೊತ್ತಾಯ್ತಾ? ಈಗ ಮುಂದಕ್ಕೆ ಹೋಗೋಣ ಸ್ವಲ್ಪ. ನೆಕ್ಸ್ಟ್ ಹೆಡ್ಡಿಂಗ್ ನೀವು ಬರ್ಕೋಬೇಕು. ಹೆಡ್ಡಿಂಗ್ ನಂಬರ್ ಆಫ್ particles per unit cell. ಇದೊಂದು ಭಾಳ ನೀವು ಅದಕ್ಕೆ ಮಾರ್ಕ್ ಮಾಡ್ಕೋಬೋದು. ಹೈಲೈಟರ್ ಇದ್ದರೆ ಹೈಲೈಟ್ ಮಾಡ್ಕೊಳ್ಳಿ. ಇದನ್ನು ಎಕ್ಸಾಮಲ್ಲಿ ಕೇಳ್ತೀವಿ 2 ಮಾರ್ಕ್ಸ್ಗೆ. ಕ್ಯಾಲ್ಕುಲೇಟ್ ದ ನಂಬರ್ ಆಫ್ ಪಾರ್ಟಿಕಲ್ಸ್ ಪರ್ ಯೂನಿಟ್ ಸೆಲ್. ಇದು 2 ಮಾರ್ಕ್ಸ್ ಕ್ವಶನ್. ಇದು 3 ಎಕ್ಸಾಂಪಲ್ಸ್, 3 ಕೇಸ್ ಇದೆ ನಿಮ್ಮ ಸಿಲೆಬಸ್ಸಲ್ಲಿ. ಸಿಂಪಲ್ ಕ್ಯೂಬಿಕ್ ಯೂನಿಟ್ ಸೆಲ್, BCC, FCC. ನಾನೀಗ ಫಸ್ಟು ಸಿಂಪಲ್ ಕ್ಯೂಬಿಕ್ ಯೂನಿಟ್ ಸೆಲ್ಲಲ್ಲಿ ಕಂಡುಹಿಡಿತೀನಿ. ನೀವು ಕರೆಕ್ಟಾಗಿ ನಾನು ಹೇಗೆ ಬರೀತಿದ್ದೇನೋ ಆ ಥರ ಹೆಡ್ಡಿಂಗ್ನೆಲ್ಲ ಬರ್ಕೋಬೇಕು. ಸಿಂಪಲ್ ಕ್ಯೂಬಿಕ್ ಯೂನಿಟ್ ಸೆಲ್ ಡಯಾಗ್ರಾಮ್ ನನಗೇನೋ ಇಲ್ಲೇ ಇದೆ, ನೀವು ಇನ್ನೊಂದು ಸತಿ ಬರೀರಿ. ಸಿಂಪಲ್ ಕ್ಯೂಬಿಕ್ ಯೂನಿಟ್ ಸೆಲ್ ಕಡೆ ಡಯಾಗ್ರಾಮ್, ಈ ಡಯಾಗ್ರಾಮ್ನ ಇನ್ನೊಂದು ಸಲ ಬರೀರಿ. ಸ್ವಲ್ಪ ಬೇಗ ಬರೀ, ರಫ್ ಡಯಾಗ್ರಾಮ್ ಸಾಕು. ಕಾರ್ನರ್ಸಲ್ಲಿ ಮಾತ್ರ ಪಾರ್ಟಿಕಲ್ಸ್ ಬರೀರಿ. ಡಯಾಗ್ರಾಮ್ ಕೆಳಗಡೆ ಬರೀರಿ. ನಂಬರ್ ಆಫ್ ಲ್ಯಾಟಿಸ್ ಪಾಯಿಂಟ್ಸ್ ಈಕ್ವಲ್ಸ್ 8. ನಂಬರ್ ಆಫ್ ಲ್ಯಾಟಿಸ್ ಪಾಯಿಂಟ್ಸ್ ಈಕ್ವಲ್ಸ್ 8. ಆಯ್ತಾ? ಈಗ ನಾನು ಒಂದು ಸಿಂಪಲ್ ಕ್ಯೂಬಿಕ್ ಯೂನಿಟ್ ಸೆಲ್ಲಲ್ಲಿ ಎಷ್ಟು ಪಾರ್ಟಿಕಲ್ಸ್ ಇರುತ್ತೆ ಅಂತ ಕ್ಯಾಲ್ಕುಲೇಟ್ ಮಾಡ್ತೀನಿ. ನೀವು ಕೇಳ್ಬೋದು, ಏನು ಮಹಾಸರ್ ಅದು ಅಲ್ಲಿ 8 ಪಾರ್ಟಿಕಲ್ ನಮಗೆ ಕಣ್ಣಿಗೆ ಕಾಣಿಸ್ತಾ ಇದೆಯಲ್ಲ, ಅದನ್ನು ಕ್ಯಾಲ್ಕುಲೇಟ್ ಮಾಡೋದು ಯಾಕೆ ಒಂದ್ಸತಿ ಅಂತ ಈ ಡೌಟು ಎಲ್ಲರಿಗೂ ಬರುತ್ತೆ. ನಾನೀಗ ಹೇಳ್ತೀನಿ, ನಿಜವಾಗಿ ಕೇಳಿ. ಈಗ ನಾನು ಹೇಳಿದೆ ಬ್ರಿಕ್ ಈಸ್ ದ ಯೂನಿಟ್ ಸೆಲ್ ಆಫ್ ಎ ವಾಲ್ ಅಂತ. ಏನಪ್ಪ ಹಾಗಂದರೆ, ಒಂದು ವಾಲ್ನ ಕನ್ಸ್ಟ್ರಕ್ಟ್ ಮಾಡಬೇಕಾದ್ರೆ ಬ್ರಿಕ್ಸ್ನ ರಿಪೀಟೇಟಿವ್ ಆಗಿ ರಿಪೀಟ್ ಮಾಡ್ತಾ ಹೋಗಬೇಕು, ಒಂದು ಕ್ರಮವಾಗಿ ಜೋಡಿಸ್ತಾ ಹೋಗಬೇಕು ಅಲಾಂಗ್ ದ ಲೈನ್, ಬ್ರೆಡ್ತ್ ಆ್ಯಂಡ್ ಹೈಟ್ ಅಲ್ವಾ. ಸಾವಿರಾರು ಬ್ರಿಕ್ಸ್ ಸೇರಿದ್ರೆ ವಾಲ್ ಆಗುತ್ತೆ. ಒಂದು ಬ್ರಿಕ್ ತೋರಿಸ್ಬಿಟ್ಟಿದ್ದು ವಾಲ್ ಅಂತ ಹೇಳಿದ್ರೆ ತಪ್ಪಾಗುತ್ತೆ. ಎ ಸಿಂಗಲ್ ಬ್ರಿಕ್ ಈಸ್ ನಾಟ್ ಎ ವಾಲ್. ಇಟ್ ಈಸ್ ದ ಸ್ಮಾಲೆಸ್ಟ್ 3-dimensional repetitive unit of the wall and not wall. ಒಂದು ವಾಲ್ ಬರಬೇಕಾದ್ರೆ ಸಾವಿರಾರು ಬ್ರಿಕ್ಸ್ನ ಜೋಡಿಸ್ಬೇಕು, ಆಗ ವಾಲ್. ಹಾಗೆ ಎ ಸಿಂಗಲ್ ಯೂನಿಟ್ ಸೆಲ್ ಈಸ್ ನಾಟ್ ಎ ಕ್ರಿಸ್ಟಲ್. ಒಂದು ಕ್ರಿಸ್ಟಲ್ ಬರಬೇಕಾದ್ರೆ ಬ್ರಿಕ್ಸ್ ಆದರೆ ಸಾವಿರಾರು, ಯೂನಿಟ್ ಸೆಲ್ ಆದರೆ ಕೋಟ್ಯಾಂತರ ಯೂನಿಟ್ ಸೆಲ್ಸ್ನ ಜೋಡಿಸ್ಬೇಕು 3-dimensionally, ಲೆಂತ್, ಬ್ರೆಡ್ತ್, ಹೈಟ್. ಆಗ ನಿಮಗೆ ಕ್ರಿಸ್ಟಲ್ ಬರುತ್ತೆ. ಕ್ರಿಸ್ಟಲ್ ಅನ್ನೋ ಜಾಗದಲ್ಲಿ ನಾವು ಕ್ರಿಸ್ಟಲ್ ಲ್ಯಾಟಿಸ್ ಅಂತ ಉಪಯೋಗಿಸ್ತಾ ಇರ್ತೀವಿ. ಕನ್ಫ್ಯೂಸ್ ಮಾಡ್ಕೋಬೇಡಿ, ಎರಡೂ ಒಂದೇ. ಕ್ರಿಸ್ಟಲ್ ಲ್ಯಾಟಿಸ್ ಅನ್ನೋದು ಡಯಾಗ್ರಾಮ್ ಅಷ್ಟೆ. ಒಂದು ಕ್ರಿಸ್ಟಲ್ ಲ್ಯಾಟಿಸ್ ಬರಬೇಕಾದ್ರೆ ಕೋಟಿ ಕೋಟಿ ಯೂನಿಟ್ ಸೆಲ್ಸ್ನ 3-dimensionally ಸಿಸ್ಟಮೆಟಿಕ್ ಆಗಿ ಆರ್ಡರ್ಲಿ ಅರೇಂಜ್ಮೆಂಟ್ ಇರಬೇಕು, ಆಗ ಕ್ರಿಸ್ಟಲ್ ಆಗುತ್ತೆ. ಒಂದೇ ಒಂದು ಯೂನಿಟ್ ಸೆಲ್ ತೋರಿಸ್ಬಿಟ್ಟು ಇದು ಕ್ರಿಸ್ಟಲ್ ಅಂತ ಹೇಳಿದ್ರೆ ತಪ್ಪು, ಅದು ಯೂನಿಟ್ ಸೆಲ್ ಅಷ್ಟೇ. ಆಯ್ತಾ? ಅಂದರೆ ಕ್ರಿಸ್ಟಲ್ ಅಂದರೆ ಅದು
ಯೂನಿಟ್ ಸೆಲ್ಲಿನ ಸಮೂಹ, ಗ್ರೂಪ್. ಆಯ್ತಾ? ಈಗ ನೋಡಿ, ಈಗ ನೀವು ಯಾವ ರೂಮಲ್ಲಿ ಕೂತಿದ್ದೀರೋ ಆ ರೂಮಿನ ಟಾಪಲ್ಲಿರೋ ಯಾವ ಕಾರ್ನರ್ ಬೇಕಾದ್ರೂ ಅಬ್ಸರ್ವ್ ಮಾಡಿ. ಆಯ್ತಾ? ಟಾಪಲ್ಲಿ 4 ಕಾರ್ನರ್ ಇದೆ ನೀವು ಕೂತಿರೋ ರೂಮ್ನಲ್ಲಿ, ಟಾಪ್ ಕಾರ್ನರ್ಸು. ಯಾವ ಕಾರ್ನರ್ ಬೇಕಾದ್ರೂ ಅಬ್ಸರ್ವ್ ಮಾಡಿ. ಈ ಕಾರ್ನರ್ಗೆ ನಿಮಗೆ ಗೊತ್ತಿರೋ ಹಾಗೆ 2 ವಾಲ್ ಕಾಮನ್ ಇದೆ, 2 ಅಲ್ವಾ? ಹಾಗೆ ಪಕ್ಕದಲ್ಲಿ ಒಂದು ರೂಮ್ ಇದೆ, ಈ ಗೋಡೆ ಹಿಂದ್ಗಡೆ ಒಂದು ರೂಮ್ ಇದೆ. ದಿಸ್ ಕಾರ್ನರ್ ಈಸ್ ಶೇರ್ಡ್ ಬೈ 4 ರೂಮ್ಸ್. ಕರೆಕ್ಟಾ? ಯಾವ್ಯಾವುದು? ಇದರ ಪಕ್ಕದಲ್ಲಿ ಇರೋದು ಒಂದು ರೂಮು, ಇದರ ಹಿಂದ್ಗಡೆ ಇರೋದು ಒಂದು ರೂಮು, ಪಕ್ಕದ ರೂಮ ಹಿಂದ್ಗಡೆ ಇರೋದು ಒಂದು. ಹೀಗಿದ್ರೆ ದಿಸ್ ಕಾರ್ನರ್ ಈಸ್ ಶೇರ್ಡ್ ಬೈ 2, 3, 4. 1, 2, 3, 4. ಬೋರ್ಡ್ ಮೇಲೆ ಬರೀತೀನಿ. The corner is shared by 4 neighboring unit cells. Note, this corner is common for 4. ಹೌದಾ? So the corner of the unit cell is shared by 4 neighboring unit cells. ಅಷ್ಟೇ ಅಲ್ಲ, ಫಸ್ಟ್ ಫ್ಲೋರ್ ಅಲ್ಲಿರೋ 4 ರೂಮ್ಸು ಕೂಡ ಇದನ್ನ ಕಾರ್ನರ್ನ ಶೇರ್ ಮಾಡ್ಕೊಳುತ್ತೆ. ಇದೇ ಕಾರ್ನರೇ ಕಾಮನ್ ಫಾರ್ ಅನದರ್ 4 ರೂಮ್ಸ್ ಇನ್ ದಿ ಫಸ್ಟ್ ಫ್ಲೋರ್. ಸೆಲ್ಲಾರ್ ಅಲ್ಲಿ 4 ರೂಮ್ ಇದೆ ಅಂತ ಇಟ್ಕೊಳ್ಳೋಣ. ದೇ ಕೆನಾಟ್ ಶೇರ್ ದಿಸ್ ಕಾರ್ನರ್. ದಿಸ್ ಕಾರ್ನರ್ ಕ್ಯಾನ್ ಬಿ ಶೇರ್ ಓನ್ಲಿ ಬೈ ದ 4 ಅಡ್ಜಾಯ್ನಿಂಗ್ ರೂಮ್ಸ್ ಅಂಡ್ ದ 4 ರೂಮ್ಸ್ ಅಬೌವ್. ಹಾಗೆ ಈ 4 ಯೂನಿಟ್ ಸೆಲ್ಸ್ ಮೇಲ್ಭಾಗಕ್ಕೆ ಇನ್4 ಯೂನಿಟ್ ಸೆಲ್ ಇಟ್ಟರೆ ದಿಸ್ ಕಾರ್ನರ್ ಇಸ್ ಶೇರ್ಡ್ ಬೈ ದೋಸ್ 4 ಆಲ್ಸೋ. ಇದನ್ನು ಸ್ವಲ್ಪ ಮನಸ್ಸಿನಲ್ಲಿ ಇಮ್ಯಾಜಿನ್ ಮಾಡ್ಕೋಬೇಕು. 4 ಕಾರ್ನರ್ಸ್ ಇದೆ, ಆಯ್ತಾ? ಈ 4 ಕಾರ್ನರ್ಸ್ನ ಒಂದು ಕಾರ್ನರ್ ಇದೆ ಶೇರ್ಡ್ ಬೈ 4 ಯೂನಿಟ್ ಸೆಲ್ಸ್ of the same layer, 4 more by the layer above. Andre this corner is common to 8 unit cells. This corner is, each corner of the cubic unit cell is shared by 8 neighboring units. ಒಂದೇ ಕಾರ್ನರ್ನ 8 ಯೂನಿಟ್ ಸೆಲ್ಸ್ ಹಂಚಿಕೊಂಡಿರುತ್ತೆ, ಕಾಮನ್ ಟು 8 ಯೂನಿಟ್ ಸೆಲ್ಸ್. ಹಾಗಾಗಿ ಒಂದೊಂದು ಯೂನಿಟ್ ಸೆಲ್ಗೂ 1/8 ಮಾತ್ರ ಸೇರಿರುತ್ತೆ. ಹೇಗೆ ಕಾಂಪೌಂಡಲ್ಲಿ ಅರ್ಧ ಮಾತ್ರ ನಮ್ದಾಗಿರುತ್ತೋ ಹಾಗೆ ಒಂದೊಂದು ಕಾರ್ನರಲ್ಲಿರೋ ಪಾರ್ಟಿಕಲಲ್ಲಿ 1/8 ಮಾತ್ರ ಒಂದೊಂದು ಯೂನಿಟ್ ಸೆಲ್ಲು ಓನರ್. ಅದಕ್ಕೆ ಈ ಕಾರ್ನರಲ್ಲಿ ನಮ್ಮ ಕಣ್ಣಿಗೆ 1 ಪಾರ್ಟಿಕಲ್ ಅಂತ ಕಾಣಿಸ್ತಿದೆ, ಆದರೆ 1 ಅಂತ ಕೌಂಟ್ ಮಾಡ್ಕೋಬಾರ್ದು. ಕಾರ್ನರಲ್ಲಿರೋ ಪಾರ್ಟಿಕಲ್ನ 1/8 ಅಂತ ಕೌಂಟ್ ಮಾಡ್ಕೋಬೇಕು. ಯಾವುದೇ ಕ್ಯೂಬಿಕ್ ಯೂನಿಟ್ಸ್ ಅಲ್ಲಿ ಕಾರ್ನರ್ನಲ್ಲಿರೋ ಪಾರ್ಟಿಕಲ್ನ 1 ಅಂತ ಕೌಂಟ್ ಮಾಡಬಾರ್ದು, 1/8 ಅಂತ ಮಾಡಬೇಕು. ಅದಕ್ಕೆ ನೋಟ್ಸಲ್ಲಿ ಏನು ಬರೀಬೇಕು ಗೊತ್ತಾ? ಈಚ್ ಕಾರ್ನರ್ ಆಫ್ ದಿ ಯೂನಿಟ್ ಸೆಲ್, ಕ್ಯೂಬಿಕ್ ಯೂನಿಟ್ ಸೆಲ್ is equally shared by 8 neighboring unit cells. I'll repeat again. Each corner of the cubic unit cell is equally shared by 8 neighboring unit cells. Therefore, only 1/8 of the corner particle belongs to each unit cell. So, total number of particles per unit cell equals 8 ಕಾರ್ನರ್ ಇದೆ, ಒಂದೊಂದು ಕಾರ್ನರ್ ಇಂದಾನು 1/8 ಮಾತ್ರ ಬರ್ತಾ ಇರೋದು. ಸೊ 1. ಸೊ 8 ಕಾರ್ನರ್ ಇದ್ರೂ ಪಾರ್ಟಿಕಲ್ಸ್ ಮಾತ್ರ ಒಂದೇನೇ ಇರುತ್ತೆ. ಯಾಕೆಂದ್ರೆ
ಕಾರ್ನರ್ ಇಲ್ಲೂ ಪಾರ್ಟಿಕಲ್ಲು 1/8 ಅಂತ ಲೆಕ್ಕ ಹಾಕೋಬೇಕು. ಸೊ 2 ಲೈನ್ ಬರೀಬೇಕು 2 ಮಾರ್ಕ್ಸ್ಗೆ. ಏನು ಹೇಳಿ? ಈಚ್ ಕಾರ್ನರ್ ಆಫ್ ದಿ ಕ್ಯೂಬಿಕ್ ಯೂನಿಟ್ ಸೆಲ್ ಈಸ್ shared equally shared by 8 neighboring unit cells. Therefore 1/8 ಅಂದರೆ 1/8 of the corner particle belongs to each unit cell. Hence total number of particles per unit cell equals 8 into 1/8 1. ಈ 8 ಕಾರ್ನರ್ಸ್, ಒಂದೊಂದು ಕಾರ್ನರ್ ಇಂದನೂ 1/8. ಸೊ ಟೋಟಲ್ ನಂಬರ್ ಆಫ್ ಪಾರ್ಟಿಕಲ್ಸ್ ಪರ್ ಯೂನಿಟ್ ಸೆಲ್ ಇಸ್ 1. ಹಾಗೇನೆ ಈಗ ಬಾಡಿ ಸೆಂಟರ್ಡ್ ಕ್ಯೂಬಿಕ್ ಯೂನಿಟ್ ಸೆಲ್ ಅಲ್ಲಿ ಎಷ್ಟು ಅಂತ ಲೆಕ್ಕ ಹಾಕೋಣ. ಇನ್ನೊಂದ್ಸಲಿ ಡಯಾಗ್ರಾಮ್ ಬರೀಬೇಕು. ಇದನ್ನ ಬೋರ್ಡ್ ಮೇಲೆ ನನಗೆ ಡಯಾಗ್ರಾಮ್ ಇದೆ, ನೀವು ಇನ್ನೊಂದ್ಸಲಿ ಬರೀಬೇಕು. ನಾವೇನು ಕ್ಯಾಲ್ಕುಲೇಟ್ ಮಾಡ್ತಾ ಇದ್ದೀವಿ? ಟೋಟಲ್ ನಂಬರ್ ಆಫ್ ಪಾರ್ಟಿಕಲ್ಸ್ ಪರ್ ಯೂನಿಟ್ ಸೆಲ್. ಸಿಂಪಲ್ ಕ್ಯೂಬಿಕ್ ಆಯಿತು. ಈಗ ಬಾಡಿ ಸೆಂಟರ್ಡ್ ಕ್ಯೂಬಿಕ್ ಯೂನಿಟ್ ಸೆಲ್ ಡಯಾಗ್ರಾಮ್ ಬರೀರಿ. ಡಯಾಗ್ರಾಮ್ ಬರೆದ ಮೇಲೆ ಕೆಳಗಡೆ ಬರೀರಿ ಲ್ಯಾಟಿಸ್ ಪಾಯಿಂಟ್ಸ್ ಈಕ್ವಲ್ಸ್ 9. ಲ್ಯಾಟಿಸ್ ಪಾಯಿಂಟ್ಸ್ ಈಕ್ವಲ್ಸ್ 9 ಆಯ್ತಾ? ಕಾರ್ನರ್ ಅಲ್ಲಿ ನೆಕ್ಸ್ಟ್ ಸೆಂಟೆನ್ಸ್, ಈಚ್ ಪಾರ್ಟಿಕಲ್ ಎಟ್ ದಿ ಕಾರ್ನರ್ ಆಫ್ ದಿ ಯೂನಿಟ್ ಸೆಲ್, ಈಚ್ ಪಾರ್ಟಿಕಲ್ ಎಟ್ ದ corner of the unit cell is equally shared by 8 neighboring unit cells. Hence 1/8 of the corner particle belongs to each unit cell. Same ಅದೇ ಥರ. ಆದರೆ ಸೆಂಟರಲ್ಲಿ ಇದೆಯಲ್ಲ ಪಾರ್ಟಿಕಲ್, the particle at the body center is not shared by the neighboring unit cells. ನಮ್ಮ ಮನೆ ಮಧ್ಯದಲ್ಲಿ ಒಂದು ಪಿಲ್ಲರ್ ಇದೆ ಅಂತ ಇಟ್ಕೋ. That pillar is cannot be shared by neighboring houses. It completely belongs to our house. ಹಾಗೆ the particle at the body center completely belongs to the given unit cell. ಅದ್ರಲ್ಲಿ ಹಂಚಕ್ಕೆ ಸಾಧ್ಯ ಇಲ್ಲ. ಅದು ಆ ಇಡೀ ಪಾರ್ಟಿಕಲ್ ಯೂನಿಟ್ ಸೆಲ್ಗೆ ಸೇರಿರುತ್ತೆ. ಕಾರ್ನರಲ್ಲಿದ್ದರೆ 1/8, ಬಾಡಿ ಸೆಂಟರಲ್ಲಿದ್ದರೆ 1 ಅಂತ ಲೆಕ್ಕ ಹಾಕೋಬೇಕು. ಟೋಟಲ್ ನಂಬರ್ ಆಫ್ ಪಾರ್ಟಿಕಲ್ಸ್ ಪರ್ ಯೂನಿಟ್ ಸೆಲ್ ಈಕ್ವಲ್ಸ್ 8 into 1/8, ಇದು ಕಾರ್ನರ್ಸ್ ಇಂದ, ಪ್ಲಸ್ 1 ಇದು ಬಾಡಿ ಸೆಂಟರ್. ಬಾಡಿ ಸೆಂಟರಲ್ಲಿದ್ದರೆ 1, ಇಟ್ ವಿಲ್ ಬಿ 2. 8 into 1/8 is 1, plus 1 2. Total number of particles per unit cell is 2. ಒಂದ್ಸತಿ ಹೇಳ್ತೀನಿ, BCC-ನಲ್ಲಿ ಫಸ್ಟ್ ಡಯಾಗ್ರಾಮ್ ಬರೀಬೇಕು. ನೆಕ್ಸ್ಟ್ ಸೆಂಟೆನ್ಸು ಟೋಟಲ್ ನಂಬರ್ ಆಫ್ ಲ್ಯಾಟಿಸ್ ಪಾಯಿಂಟ್ಸ್ ಬರೀಬೇಕು 9. ಮೂರನೇ ಸೆಂಟೆನ್ಸು ಮೊದಲನೇ ಥರನೇ, ಈಚ್ ಪಾರ್ಟಿಕಲ್ ಎಟ್ ದಿ ಕಾರ್ನರ್ ಆಫ್ ದಿ ಕ್ಯೂಬಿಕ್ ಯೂನಿಟ್ ಸೆಲ್ is equally shared by 8 neighboring unit cells. Therefore 1/8 of the corner particle belongs to each unit cell. ಅದು ಬರೆದು ಇನ್ನೊಂದು ಸೆಂಟೆನ್ಸ್ ಎಕ್ಸ್ಟ್ರಾ ಇದರಲ್ಲಿ. ಈ ಕೇಸಲ್ಲಿ the particle at the body center is not shared by neighboring unit cells. It entirely belongs to the given unit cell. Therefore total number of particles per unit cell equals 8 into 1/8 corners plus 1 body center is 2. Last case face center unit cell. ಅದನ್ನು ಡಯಾಗ್ರಾಮ್ ಬೇಗ ಬರ್ಕೋಬೇಕು. ಫೇಸ್ ಸೆಂಟರ್ ಬರೆದ್ಬಿಟ್ಟು ಕೆಳಗಡೆ ಟೋಟಲ್ ನಂಬರ್ ಆಫ್ ಲ್ಯಾಟಿಸ್ ಪಾಯಿಂಟ್ಸ್ 14 ಅಂತ ಬರೀಬೇಕು. ಈ ಡಯಾಗ್ರಾಮ್ ಬರೆದು ಟೋಟಲ್ ನಂಬರ್ ಆಫ್ ಲ್ಯಾಟಿಸ್ ಪಾಯಿಂಟ್ಸ್ 14. ಎಸ್, ಈಗ ಅದೇ ಥರನೇ ಫಸ್ಟ್ ಸೆಂಟೆನ್ಸು, ದಿ ಪಾರ್ಟಿಕಲ್ ಎಟ್ ದಿ ಕಾರ್ನರ್ ಆಫ್ ದಿ ಕ್ಯೂಬಿಕ್ ಯೂನಿಟ್ ಸೆಲ್ ಈಸ್ equally shared by 8 neighboring unit cells. Therefore
1/8 of the particle at the 1/8 of the corner particle belongs to each unit cell. ಅದು ಮಾಮೂಲಿ ಬರೀಬೇಕು. ಎರಡನೇದು, the particle at the face center. ಈಗ ಈ ಗೋಡೆ ಮಧ್ಯದಲ್ಲಿ ಒಂದು ಕಿಟಕಿ ಇದೆ ಅಂತ ಇಟ್ಕೋ, ಇಟ್ ವಿಲ್ ಬಿ ಕಾಮನ್ ಟು 2 rooms, ನಾಟ್ ಮೋರ್ ದೆನ್ ದಟ್. ಹಾಗೆ it is shared only by 2 neighboring unit cells. I'll repeat again. The particle at the face center is equally shared by 2 neighboring unit cells. Therefore, half of the face center particle belongs to each unit cell. ಹಾಗಂದ್ರೆ ಕಾರ್ನರ್ ಅಲ್ಲಿದ್ರೆ 1/8, ಫೇಸ್ ಸೆಂಟರ್ ಅಲ್ಲಿದ್ರೆ ಅರ್ಧ ಅಂತ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ಟೋಟಲ್ ನಂಬರ್ ಆಫ್ ಪಾರ್ಟಿಕಲ್ಸ್ per unit cell equals 8 into 1/8 corners plus R face ಇದೆ, ಫೇಸ್ ನಲ್ಲಿ half, ಇದು ಫೇಸ್ ಸೆಂಟರ್, equals 4. ಈ ಥರ ಮಾಡಬೇಕು. ಲಾಸ್ಟ್ ಸೆಂಟರ್ ಬೇಗ ರಿಪೀಟ್ ಮಾಡ್ತೀನಿ. FCC ಅಂತ ಹೆಡ್ಡಿಂಗ್ ಬರೆದು ಕೆಳಗಡೆ ಡಯಾಗ್ರಾಮ್ ಬರೆದು ಅದರ ಕೆಳಗಡೆ ಟೋಟಲ್ ನಂಬರ್ ಆಫ್ ಲ್ಯಾಟಿಸ್ ಪಾಯಿಂಟ್ಸ್ equals 14 ಅಂತ ಬರೆದು ಕಾರ್ನರ್ಸ್ ಅಲ್ಲಿ ಅದೇ ಸೆಂಟೆನ್ಸ್ ರಿಪೀಟ್ ಮಾಡಬೇಕು. ಈಚ್ ಕಾನ್ಸ್ಟಿಟ್ಯೂಂಟ್ ಪಾರ್ಟಿಕಲ್ at the corner of the cubic unit cell is equally shared by 8 neighboring unit cells. Therefore 1/8 of the corner particle belongs to each unit cell. ಅದರ ಕೆಳಗಡೆ ಇನ್ನೊಂದು ಸೆಂಟೆನ್ಸು, the particle at the face center is equally shared by 2 neighboring unit cells. Therefore, half of the face center particle belongs to each unit cell. Therefore, total number of particles per unit cell equals 8 into 1/8 corners, 6 into half face center, totally 4. Simple cubically 1, body center 2, face center 4.